ಶಿಲ್ಪದ ಪರಂಪರೆ ಅತ್ಯಂತ ಪ್ರಾಚೀನವಾದುದು. ಈ ಲೋಹ ಶಿಲ್ಪಗಳಿಗೆ ಕಲಾಕೃತಿಯಾಗಿ ಹೇಗೆ ಮಹತ್ವವಿದೆಯೋ ಹಾಗೆಯೇ ಇವು ಪೂಜಾರ್ಹವೂ ಹೌದು. ಇಂತಹ ಶಿಲ್ಪಗಳ ತಯಾರಿಕೆ ಎಲ್ಲರಿಗೂ ಒಲಿದು ಬರುವಂತಹುದಲ್ಲ. ಒಲಿದು ಬಂದರೂ ಅದರಲ್ಲಿ ಅಪಾರ ಕೌಶಲವನ್ನು ತುಂಬಿ ಒಡಮಾಡುವಂತಹುದೂ ಅಲ್ಲ. ಸೃಜನಶೀಲತೆ, ಶಿಲ್ಪಕೌಶಲ ಹಾಗೂ ಸಾಧಕತೆ ಎಲ್ಲವೂ ಒಬ್ಬನೇ ವ್ಯಕ್ತಿಯಲ್ಲಿ ಸಾಕಾರಗೊಂಡಿದ್ದು ಅಪರೂಪ. ಅಂತಹ ಅಪರೂಪದ ಲೋಹ ಶಿಲ್ಪಿ ನಮ್ಮ ಸೃಷ್ಟಿಗೆ ಕಾರಣೀಭೂತವಾದ ಆಮೂರ್ತ ಶಕ್ತಿಯನ್ನು ಮೂರ್ತಿ ಸ್ವರೂಪವಾಗಿ ಸೃಷ್ಟಿಸಿ ನಮ್ಮ ಮುಂದಿಡುವವರು ನೀಲಕಂಠಾಚಾರ್ಯರು. ಮೂಲತಃ ನಾಗಮಂಗಲದವರಾದ ನೀಲಕಂಠಾಚಾರ್ಯರಿಗೆ ಶಿಲ್ಪಕಲೆ ಒಲಿದು ಬಂದದ್ದು ಪರಂಪರಾನುಗತವಾಗಿ. ಮೈಸೂರಿನ ಜಯಚಾಮರಾಜೇಂದ್ರ ಕಲಾಶಾಲೆ ಸೇರಿದ ನೀಲಕಂಠಾಚಾರ್ಯರು ಅಲ್ಲಿ ತಮ್ಮ ಕಲಾ ಶಿಕ್ಷಣ ಪೂರ್ಣಗೊಳಿಸಿದ ನಂತರ ಅಲ್ಲಿನ ಲೋಹ ಶಿಲ್ಪಗಳ ಕಾರ್ಯಾಗಾರದಲ್ಲಿ ಸತತ ಅಭ್ಯಾಸಕ್ಕೆ ತೊಡಗಿದರು. ಮೈಸೂರಿನಿಂದ ಹಿಂತಿರುಗಿ ನಾಗಮಂಗಲಕ್ಕೆ ಬಂದ ನೀಲಕಂಠಾಚಾರ್ಯರು ಶಿಲ್ಪಕಲಾ ಸಹೋದರ ಸಂಘ ಎಂಬ ಸಂಸ್ಥೆ ಹುಟ್ಟುಹಾಕಿ ಕಲಾ ಸೇವೆಯ ಕಾಯಕ ಮುಂದುವರೆಸಿದ್ದಾರೆ. ಸಾಮಾನ್ಯವಾಗಿ ನಮ್ಮ ದೊಡ್ಡಪ್ಪನೇ ಯಜಮಾನ್ ಶ್ರೀಕಂಠಾಚಾರ್ಯ ಅಂತ ಅಂದ್ಬಿಟ್ಟು ದೊಡ್ಡ ಶಿಲ್ಪಿಗಳವರು. ಅವರು ಮಾಡಿರೋ ಕೆಲಸ ಇಡೀ ಹಳೆ ಕರ್ನಾಟಕದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ, ಗೊತ್ತಾಯ್ತೇನೋ. ಆ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟು, ನೀನು ನನ್ನ ಜೊತೆಲಿ ಸ್ವಲ್ಪ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳಪ್ಪ, ಸದ್ಯದಲ್ಲಿ ನಮ್ಮ ವಂಶಕ್ಕೆ ಯಾರೂ ಇಲ್ಲ, ಇವಾಗ ನೀನೇ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಈ ಕೆಲಸಕ್ಕೆ ಇದು ಮಾಡ್ಕೊಂಡಿದ್ರೆ ನಮ್ಮ ವಂಶದ ಗೌರವ ನಾವು ನಾನು ಹೋದ ನಂತರ ಉಳಿಸ್ದಾಗುತ್ತೆ ಅಂತ ಅಂದ್ಬಿಟ್ಟು ನಮಗೆ ಪ್ರೋತ್ಸಾಹ ಕೊಟ್ಟರು. ನಮ್ಮ ತಂದೆನೂ ಅವ್ರ ಜೊತೆಲಿ, ಅಣ್ಣನ ಜೊತೆಲೇನೆ ನಮ್ಮ ತಂದೆನೂ ಕೂಡ ಸಲಹೆ ಕೊಟ್ಟರು. ಇವರಿಗೆ ಲಭಿಸಿದ ಪ್ರಶಸ್ತಿ ಪುರಸ್ಕಾರಗಳು ಅನೇಕ. ಮಹಾರಾಜರ ಸ್ವರ್ಣ ಪದಕ, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಗಳು ಲಭಿಸಿವೆ. ಈಗ ಕರ್ನಾಟಕ ರಾಜ್ಯ ಸರ್ಕಾರ 1999ನೇ ಸಾಲಿನ ಅಮರ ಶಿಲ್ಪಿ ಜಕಣಾಚಾರ್ಯ ಪ್ರಶಸ್ತಿ ನೀಡುವ ಮೂಲಕ ಇವರನ್ನು ಗೌರವಿಸಿದೆ. ಈ ವಿಶಿಷ್ಟ ಕಲಾ ಪರಂಪರೆ ನೀಲಕಂಠಾಚಾರ್ಯರ ತಲೆಮಾರಿಗೆ ನಿಲ್ಲದೆ ಇವರ ಮಗ ಗಣೇಶಾಚಾರ್ಯರ ಮೂಲಕ ಈ ಪರಂಪರೆ ಮುಂದುವರಿಯುತ್ತಿದೆ.